KCT ವಿದ್ಯಾರ್ಥಿಗಳಿಗೆ ಕೆಯಿಂದ ಹೊಸ ಅಪ್ಡೇಟ್ನ ಬೀಳಾಗಿದೆ. ಆ ಒಂದು ಅಪ್ಡೇಟ್ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಮತ್ತು KCT 2024ರ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೂಡ ಡಿಸ್ಕಸ್ ಮಾಡೋಣ. ಸೊ ಇದಕ್ಕಿಂತ ಮುಂಚೆ ನಮಗೆ ಹೇಳಲಾಗಿತ್ತು ಮೇ 20ಕ್ಕೆ KCT 2024ರ ರಿಸಲ್ಟ್ ಅನೌನ್ಸ್ ಆಗುತ್ತೆ ಹಂಗಂತ. ಸೊ ಇವಾಗ ಅದೇ ಡೇಟ್ಗೆ ಅನೌನ್ಸ್ ಆಗುತ್ತಾ ಅಥವಾ ಲೇಟ್ ಆಗ್ಬೋದು ಅಂತ ಡಿಸ್ಕಸ್ ಮಾಡೋಣ. ಮತ್ತು ಹಾಗೆಯೇ ಬೇರೆ ಅಪ್ಡೇಟ್ಸ್ ಕೂಡ ಇದೆ, ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಸೊ ಇದರಲ್ಲಿ ಫಸ್ಟಿಗೆ ಇವಾಗ ಬಂದಿರುವ ಅಪ್ಡೇಟ್ ಏನಂತ ಡಿಸ್ಕಸ್ ಮಾಡೋದಾದರೆ, ಸೊ KCT ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೆ ಲಿಂಕ್ನ ಆ್ಯಕ್ಟಿವೇಟ್ ಮಾಡಲಾಗಿದೆ. ಸೊ ಇವಾಗ ಯಾರು ಮಾರ್ಕ್ಸ್ ಎಂಟ್ರಿನ ಮಾಡಬೇಕಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಆ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಲಿಂಕ್ನ ಯೂಸ್ ಮಾಡಿಕೊಂಡು ಲಾಗಿನ್ ಆಗಿ ಮಾರ್ಕ್ಸ್ ಎಂಟ್ರಿನ ಮಾಡೋದಿರುತ್ತೆ. ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ಈ ಒಂದು ಮಾರ್ಕ್ಸ್ ಎಂಟ್ರಿ ಬಗ್ಗೆ. ಸೊ ಅದರಲ್ಲಿ ನಾನು ಡೀಟೇಲಾಗಿ ಹೇಳಿದ್ದೆ ಯಾರು ಮಾರ್ಕ್ಸ್ ಎಂಟ್ರಿ ಮಾಡೋದಿರುತ್ತೆ ಮತ್ತು ಯಾರು ಮಾಡಬಾರ್ದು ಹಂಗಂತ. ಆದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಮ್ಯಾಕ್ಸಿಮಮ್ ಕ್ಯಾಂಡಿಡೇಟ್ ಅದ್ರ ಬಗ್ಗೆನೇ ಕೇಳ್ತಾ ಇದ್ವಿ, ಯಾರು ಮಾರ್ಕ್ಸ್ ಎಂಟ್ರಿನ ಮಾಡಬೇಕು ಹಂಗಂತ. ಸೊ ನೀವು ಬೇಕಿದ್ದರೆ KE ವೆಬ್ಸೈಟ್ಗೆ ವಿಸಿಟ್ ಮಾಡಿ ನೋಟಿಫಿಕೇಷನ್ ಕೂಡ ಡೌನ್ ಮಾಡಿಕೊಂಡು ಕ್ಲಿಯರಾಗಿ ಓದ್ಕೊಳ್ಳಿ. ಅದರಲ್ಲಿ ನಿಮಗೆ ಅರ್ಥ ಆಗೋ ಥರ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಬಟ್ ಇವಾಗ ಬೇಕಾದರೂ ನಾನು ನಿಮಗೆ ಶಾರ್ಟಾಗಿ ಹೇಳ್ತೀನಿ. ಸೊ ಇವಾಗ ಕರ್ನಾಟಕದ ಫ್ರೆಶರ್ ವಿದ್ಯಾರ್ಥಿಗಳು ಯಾರು ಇರ್ತಾರೆ ಅಂದರೆ 2024ರಲ್ಲಿ ಸೆಕೆಂಡ್ PUC ಎಕ್ಸಾಮ್ನ ಯಾರ್ಯಾರು ಬರೆದಿರ್ತಾರೆ ಕರ್ನಾಟಕ ವಿದ್ಯಾರ್ಥಿಗಳು ಅಂದರೆ ಸ್ಟೇಟ್ ಬೋರ್ಡ್ ವಿದ್ಯಾರ್ಥಿಗಳು ಅವರಷ್ಟೇ ಇವಾಗ ಮಾರ್ಕ್ಸ್ ಎಂಟ್ರಿನ ಮಾಡೋದು ಅವಶ್ಯಕತೆ ಇಲ್ಲ. ಸೊ ಅವ್ರದ್ದು ಮಾರ್ಕ್ಸ್ನ ಡೈರೆಕ್ಟಾಗಿ PUE ವೆಬ್ಸೈಟಿಂದ ತೆಗೆದುಕೊಳ್ಳಲಾಗುತ್ತೆ. ಹಾಗಾಗಿ ಅವರು ಮಾರ್ಕ್ಸ್ ಎಂಟ್ರಿನ ಮಾಡೋದು ಅವಶ್ಯಕತೆ ಇಲ್ಲ. ಬಟ್ ಇವಾಗ ಸ್ಟೇಟ್ ಬೋರ್ಡ್ ವಿದ್ಯಾರ್ಥಿಗಳು ಯಾರ್ಯಾರು ರಿಪೀಟರ್ಸ್ ಇರ್ತಾರೆ ಅಂದರೆ 2024ಕ್ಕಿಂತ ಮುಂಚೆ ಯಾರ್ಯಾರು ಎಕ್ಸಾಮ್ನ ಬರೆದಿರ್ತಾರೆ ಅವರೆಲ್ಲ ಮಾರ್ಕ್ಸ್ ಎಂಟ್ರಿನ ಮಾಡೋದಿರುತ್ತೆ. ಸೊ ಅವರು 2023 ಆಗಿರ್ಬೋದು, 22 ಆಗಿರ್ಬೋದು, ಅಥವಾ 2021ರಲ್ಲಿ ಎಕ್ಸಾಮ್ನ ಬರೆದು ಇವಾಗ KCTಗೋಸ್ಕರ ಅಪ್ಲಿಕೇಶನ್ನ ಹಾಕಿದರೆ ಆ ಎಲ್ಲ ವಿದ್ಯಾರ್ಥಿಗಳು ಮಾರ್ಕ್ಸ್ ಎಂಟ್ರಿನ ಮಾಡೋದಿರುತ್ತೆ. ಮತ್ತು ಅದನ್ನು ಬಿಟ್ಟು ಇವಾಗ ಯಾರಾದರೂ CBSE CISC ವಿದ್ಯಾರ್ಥಿಗಳು ಇದ್ದರೆ ಅವರು ಕೂಡ ಇವಾಗ ಮಾರ್ಕ್ಸ್ ಎಂಟ್ರಿನ ಮಾಡೋದಿರುತ್ತೆ. ಸೊ ಅವರು ಫ್ರೆಶರ್ ಆಗಿರ್ಬೋದು ಅಥವಾ ರಿಪೀಟರ್ಸ್ ಆಗಿರ್ಬೋದು ಎಲ್ಲ ಕ್ಯಾಂಡಿಡೇಟ್ ಮಾರ್ಕ್ಸ್ ಎಂಟ್ರಿನ ಮಾಡೋದಿರುತ್ತೆ. ಮತ್ತು ಹಾಗೆಯೇ ಇವಾಗ ಯಾರಾದರೂ ನಾಟ ಎಕ್ಸಾಮ್ನ ಬರೆದಿದ್ರೆ ಅಥವಾ ಆರ್ಕಿಟೆಕ್ಚರ್ ಕೋರ್ಸ್ಗೆ ಜಾಯ್ನ್ ಆಗಬೇಕಂತ ಅಂದ್ಕೊಂಡಿದ್ರೆ ಅವರು ಕೂಡ ಇವಾಗ ಮಾರ್ಕ್ಸ್ ಎಂಟ್ರಿನ ಮಾಡೋದಿರುತ್ತೆ. ಸೊ ಅಟ್ಲೀಸ್ಟ್ ಇವಾಗಾದರೂ ನಿಮಗೆ ಅರ್ಥ ಆಗಿರ್ಬೋದು ಅಂತ ಅನ್ಕೋತೀನಿ. ಅಂದರೆ ಸಿಂಪಲ್ಲಾಗಿ ಹೇಳಬೇಕಾದ್ರೆ ಸ್ಟೇಟ್ ಬೋರ್ಡ್ ವಿದ್ಯಾರ್ಥಿಗಳು ಫ್ರೆಶರ್ನ ಬಿಟ್ಬಿಟ್ಟು ಎಲ್ಲ ವಿದ್ಯಾರ್ಥಿಗಳು ಮಾರ್ಕ್ಸ್ ಎಂಟ್ರಿನ ಮಾಡೋದಿರುತ್ತೆ. ಸೊ ಇವಾಗ ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೋಸ್ಕರ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾನಂತರ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮದು ಲಾಗಿನ್ ಡೀಟೇಲ್ನ ಎಂಟ್ರ್ ಮಾಡಿಬಿಟ್ಟು ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆದ ನಂತರ ನಿಮಗೆ ಅಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಸಿಗುತ್ತೆ. ಸೊ ಒಂದು ಕಡೆ ಸಬ್ಜೆಕ್ಟ್ ಇರುತ್ತೆ ಮತ್ತು ಇನ್ನೊಂದು ಕಡೆ ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೆ ನಿಮಗೆ ಕಾಲಮ್ನ ಕೊಟ್ಟಿರ್ತಾರೆ. ಸೊ ಎಲ್ಲ ಡೀಟೇಲ್ನು ಕರೆಕ್ಟಾಗಿ ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಇದಾಯಿತು ಯಾರು ಮಾರ್ಕ್ಸ್ ಎಂಟ್ರಿ ಮಾಡೋದಿರುತ್ತೆ ಮತ್ತು ಎಲ್ಲಿ ಮಾರ್ಕ್ಸ್ ಎಂಟ್ರಿನ ಮಾಡೋದಿರುತ್ತೆ ಹಂಗಂತ. ಸೊ ಇವಾಗ ಲಿಂಕ್ನ ಬಿಟ್ಟಿರ್ತಾರೆ. ಸೊ ಈ ಒಂದು ಇನ್ಫಾರ್ಮೇಷನ್ನ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ತುಂಬ ಜನ ಕೊಟ್ಟಿರೋ ಟೈಮ್ ಒಳಗಡೆ ಮಾರ್ಕ್ಸ್ ಎಂಟ್ರಿನ ಮಾಡಲ್ಲ. ಹಾಗಾಗಿ ಈ ವರ್ಷ ಕೂಡ ಆ ಥರ ಆಗಬಾರ್ದು. ಅಂದರೆ ಇವಾಗ ಮಾರ್ಕ್ಸ್ ಎಂಟ್ರಿ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮಗೆ KCT ರ್ಯಾಂಕ್ ಅನೌನ್ಸ್ ಆಗಲ್ಲ. ಹಾಗಾಗಿ ದಯವಿಟ್ಟು ಎಲ್ರಿಗೂ ಈ ಒಂದು ಇನ್ಫಾರ್ಮೇಷನ್ನ ರೀಚ್ ಆಗೋ ಥರ ಮಾಡಿ. ಮತ್ತು ಹಾಗೆಯೇ ಇವಾಗ ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೆ ನಮಗೆ ಇವಾಗ ಬಂದಿರೋ ನೋಟಿಫಿಕೇಷನ್ ಪ್ರಕಾರ ಮೇ 20ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಹಾಗಾಗಿ ಕೊಟ್ಟಿರೋ ಟೈಮ್ ಒಳಗಡೆ ಈ ಒಂದು ಕೆಲಸನ ನೀವು ಕೂಡ ಮಾಡ್ಕೊಳ್ಳಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೂ ಇದನ್ನು ತಿಳಿಸಿ. ನೆಕ್ಸ್ಟ್ ಬಂದುಬಿಟ್ಟು ಇವಾಗ ನಾವು KCT 2024ರ ರಿಸಲ್ಟ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ, ಸೊ ಇದಕ್ಕಿಂತ ಮುಂಚೆ ನ್ಯೂಸ್ ಆರ್ಟಿಕಲಲ್ಲಿ ಈ ಒಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ದರು. ಅಂದರೆ ಮೇ ಎಂಡಿಗೆ ನಮ್ಮದು KCT ರಿಸಲ್ಟ್ ಅನೌನ್ಸ್ ಆಗುತ್ತೆ ಹಂಗಂತ. ಸೊ ಇವಾಗ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದಾದರೆ ಇದೇ ಡೇಟ್ಗೆ ಅನೌನ್ಸ್ ಆಗುತ್ತಾ ಅಥವಾ ಲೇಟ್ ಆಗ್ಬೋದು ಹಂಗಂತ. ಸೊ ನನಗನ್ಸೋ ಪ್ರಕಾರ ಹೇಳೋದಾದರೆ ಅಥವಾ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳೋದಾದರೆ ಮೇ ಎಂಡಿಗೆ ನಿಮ್ಮದು ರಿಸಲ್ಟ್ ಬರೋದು ಚಾನ್ಸಸ್ ಕಾಣ್ತಾ ಇಲ್ಲ. ಸೊ ಒಂದು ವೇಳೆ ನಿಮ್ಮದು ರಿಸಲ್ಟ್ ಬಂದರೆ ಜೂನ್ ಮಂತಲ್ಲಿ ಬರ್ಬೋದು. ಸೊ ಇದಕ್ಕೋಸ್ಕರ ನಾನು ನಿಮಗೆ ಕೆಲವೊಂದು ಪ್ರೂಫ್ ಕೂಡ ತೋರಿಸ್ತೀನಿ. ಸೊ ಯಾಕೆ ನಾನು ಈ ಥರ ಹೇಳ್ತಿದ್ದೀನಿ ಹಂಗಂತ. ಇವಾಗ ನಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ನ ಮುಂದಕ್ಕೆ ಹಾಕಿದ್ದಾರೆ. ಸೊ ನಿಮಗೆಲ್ಲ ಆಲ್ರೆಡಿ ಇವಾಗ ಗೊತ್ತಾಗಿರ್ಬೋದು, ನಮಗೆ ಈ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ 25ಕ್ಕೆ ಕಂಡಕ್ಟ್ ಮಾಡ್ತಾರೆ ಮತ್ತು ಇದರದ್ದು ರಿಸಲ್ಟ್ ಮೇ 30ಕ್ಕೆ ಬರುತ್ತೆ. ಸೊ ಹಾಗಾಗಿ ಅಂದರೆ ನಿಮಗೆ ಇವಾಗ KCT ರಿಸಲ್ಟ್ ಬಿಡ್ತಾರಲ್ಲ ಅಲ್ಲಿ ನಿಮಗೆ ಓನ್ಲಿ KCT ಎಕ್ಸಾಮ್ದು ಮಾರ್ಕ್ಸ್ ಅಷ್ಟೇ ಕೊಡಲ್ಲ. ಸೊ ಮಾರ್ಕ್ಸ್ ಜೊತೆಗೇ ನಿಮಗೆ KCT ಬೇರೆ ಬೇರೆ ಕೋರ್ಸಸ್ದು ರ್ಯಾಂಕ್ನ ಕೊಡ್ತಾರೆ. ಸೊ ಆ ಒಂದು ರ್ಯಾಂಕ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈ ಒಂದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ದು ಮಾರ್ಕ್ಸ್ ಕೂಡ ಕನ್ಸಿಡರ್ ಮಾಡ್ತಾರೆ. ಸೊ ಒಂದು ವೇಳೆ ನಮಗೆ ಈ ಒಂದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ದು ಫೈನಲ್ ರಿಸಲ್ಟ್ 30ಕ್ಕೆ ಬರೋದಾದರೆ ಸೊ 30ರ ಒಳಗಡೆ ಯಾವ ಥರ KCT ರ್ಯಾಂಕ್ ಪಬ್ಲಿಷ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾವುದೇ ಚಾನ್ಸಸ್ ಇಲ್ಲ ಇವಾಗ ನಮಗೆ KCT ರಿಸಲ್ಟ್ ಮೇ ಎಂಡ್ಗೆ ಬರೋದು. ಸೊ KCT ರ್ಯಾಂಕ್ ಅನೌನ್ಸ್ ಮಾಡಬೇಕಾದ್ರೆ ಸೊ ಅವರು ಒಂದೇ KCT ಮಾರ್ಕ್ಸ್ನ ಅಷ್ಟೇ ಕನ್ಸಿಡರ್ ಮಾಡಲ್ಲ. ಅದರಲ್ಲಿ PUC ಮಾರ್ಕ್ಸ್ ಆಗಿರ್ಬೋದು, KCT ಮಾರ್ಕ್ಸ್ ಆಗಿರ್ಬೋದು ಮತ್ತು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ದು ಮಾರ್ಕ್ಸ್ ಆಗಿರ್ಬೋದು, ಈ ಮೂರನ್ನು ಕಂಬೈನ್ ಮಾಡಿಕೊಂಡು ಬೇರೆ ಬೇರೆ ಕೋರ್ಸಸ್ಗೆ ರ್ಯಾಂಕ್ನ ಅನೌನ್ಸ್ ಮಾಡ್ತಾರೆ. ಸೊ ನಾನು ಇದುವರೆಗೆ ನೋಡಿದ ಪ್ರಕಾರ ಸೊ ಯಾವುದೇ ಇಯರಲ್ಲಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ದು ಮಾರ್ಕ್ಸ್ನ ಬಿಟ್ಬಿಟ್ಟು ಅವರು ರ್ಯಾಂಕ್ನ ಅಥವಾ KCT ರಿಸಲ್ಟ್ನ ಪಬ್ಲಿಷ್ ಮಾಡಿಲ್ಲ.
ಸೊ ಈ ವರ್ಷ ಕೂಡ ಅದೇ ಥರ ಆಗುತ್ತೆ. ಸೊ ನಮ್ಮದು ಪ್ರಾಕ್ಟಿಕಲ್ ಎಕ್ಸಾಮ್ ಮುಗಿದ ನಂತರನೇ KCET ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ. ಆನಂತರ ನಮಗೆ ಇನ್ನೊಂದು ಮೇನ್ ಕಾರಣ ಇರೋದು PUCದು ಸೆಕೆಂಡ್ ಎಕ್ಸಾಮ್ ಮೊನ್ನೆ ತಾನೇ ಮುಗಿದಿದೆ. ಸೊ PUCದು ಸೆಕೆಂಡ್ ಎಕ್ಸಾಮ್ ಏಪ್ರಿಲ್ 29ರಿಂದ ಮೇ 6ರವರೆಗೆ ನಡೆದಿತ್ತು. ಮತ್ತು ಈ ಒಂದು ಎಕ್ಸಾಮಲ್ಲಿ ಆಲ್ಮೋಸ್ಟ್ 1.5 ಲಕ್ಷ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಹಾಗಾಗಿ ಇದ್ರದ್ದು ಕೂಡ ಇವಾಗ ರಿಸಲ್ಟ್ ಬರೋದು ಬಾಕಿ ಇದೆ. ಇನ್ನು ಸೆಕೆಂಡ್ PUCದು ಸೆಕೆಂಡ್ ಎಕ್ಸಾಮ್ದು ರಿಸಲ್ಟ್ ಕೂಡ ಅನೌನ್ಸ್ ಆಗಿಲ್ಲ, ಮತ್ತು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ಕಂಪ್ಲೀಟ್ ಆಗಿಲ್ಲ. ಸೊ ಇವಾಗ ಎರಡು ರೀಸನ್ನ ನಾವು ಕನ್ಸಿಡರ್ ಮಾಡಿದ್ರೆ ನಮಗೆ ಈ ಒಂದು KCETದು ರಿಸಲ್ಟ್ ಜೂನ್ ಮಂತಲ್ಲಿ ಬರ್ಬೋದು ಅಂತ ಅನ್ಕೋಬಹುದು. ಹಾಗೆಯೇ ಇನ್ನೊಂದು ಮೇನ್ ಪಾಯಿಂಟ್ ಕೂಡ ಇದೆ. ಇಲ್ಲಿ ನಿನ್ನೆ ಒಂದು ನೋಟಿಫಿಕೇಷನ್ನ ಬಿಟ್ಟಿರ್ತಾರೆ KEಯಿಂದ. ಸೊ ಅದರಲ್ಲಿ ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೆ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಸೊ ಇಲ್ಲಿ ನಮಗೆ ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೇ 20ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಮತ್ತು ಇದಕ್ಕಿಂತ ಮುಂಚೆ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಬಂದಿರೋ ಪ್ರಕಾರ ಮೇ 20ಕ್ಕೆ ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತ ಹೇಳಿದರು. ಸೊ ಇವಾಗ ನಮಗೆ ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೇ 20ನೇ ತಾರೀಕು ಲಾಸ್ಟ್ ಡೇಟ್ ಆಗಿದ್ದರೆ ಅವರು ಮೇ 20ಕ್ಕೆ ಯಾವ ಥರ ರಿಸಲ್ಟ್ನ ಪಬ್ಲಿಷ್ ಮಾಡ್ತಾರೆ. ಸೊ ಇದನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ನಾನು ಇದುವರೆಗೆ ನೋಡಿದ ಪ್ರಕಾರ ಇವಾಗೇನು ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೆ ಒಂದು ಡೆಡ್ಲೈನ್ ಕೊಟ್ಟಿರ್ತಾರಲ್ಲ, ಸೊ ಈ ಒಂದು ಡೇಟ್ ಒಳಗಡೆ ತುಂಬ ಜನ ಮಾರ್ಕ್ಸ್ ಎಂಟ್ರಿನ ಮಾಡಲ್ಲ. ಸೊ ನಾನು ನೋಡಿದ ಪ್ರಕಾರ ಆಲ್ಮೋಸ್ಟ್ 50% ಕ್ಯಾಂಡಿಡೇಟ್ ಈ ಒಂದು ಕೊಟ್ಟಿರೋ ಟೈಮ್ ಒಳಗಡೆ ಮಾರ್ಕ್ಸ್ ಎಂಟ್ರಿನ ಮಾಡಲ್ಲ. ಸೊ ಅವರು ಡೇಟ್ ಮುಗಿದ ನಂತರ ಇನ್ನೊಮ್ಮೆ KEಗೆ ರಿಕ್ವೆಸ್ಟ್ ಮಾಡ್ಕೋತಾರೆ. ಸೊ ಈ ಒಂದು ಇನ್ಫಾರ್ಮೇಷನ್ ನಮಗೆ ಗೊತ್ತಿರಲಿಲ್ಲ, ಹಾಗಾಗಿ ನಾವು ಮಾರ್ಕ್ಸ್ ಎಂಟ್ರಿನ ಮಾಡಿಲ್ಲ, ಇನ್ನೊಂದು ಚಾನ್ಸ್ ಕೊಡಿ ಹಾಗಂತ. ಸೊ ಹಾಗಾಗಿ ಈ ಒಂದು ಡೇಟ್ನ ಮತ್ತೊಮ್ಮೆ ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ನಾವು ಮಿನಿಮಮ್ ಅಂತ ಹೇಳಿದ್ರು ಕೂಡ 2ರಿಂದ 3 ದಿನ ಅಂತ ಅನ್ಕೋಬೋದು ಈ ಒಂದು ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೆ ಇನ್ನೊಮ್ಮೆ ಡೇಟ್ನ ಎಕ್ಸ್ಟೆಂಡ್ ಮಾಡೋದು. ಸೊ ಮಾರ್ಕ್ಸ್ ಎಂಟ್ರಿ ಮಾಡೋದು ಕಂಪ್ಲೀಟ್ ಆದ ನಂತರ ನಮಗೆ ಇದೆಲ್ಲ ಮಾರ್ಕ್ಸ್ನ ಕನ್ಸಿಡರ್ ಮಾಡಿಕೊಂಡು ಇವರಿಗೆ ರ್ಯಾಂಕ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೇ ಮಿನಿಮಮ್ ಅಂತ ಹೇಳಿದ್ರು ಕೂಡ 1 or 2 ಡೇಸ್ ಬೇಕಾಗುತ್ತೆ. ಸೊ ರ್ಯಾಂಕ್ನ ಕ್ಯಾಲ್ಕುಲೇಟ್ ಮಾಡಿ ಆದ ನಂತರ ಅದನ್ನು ಕೂಡ ವೆಬ್ಸೈಟಲ್ಲಿ ಎಂಟ್ರ್ ಮಾಡೋದಿರುತ್ತೆ. ಸೊ ಇದೆಲ್ಲ ಕೆಲಸ ಮಾಡೋಕ್ಕೇ ಆಲ್ಮೋಸ್ಟ್ ಮೇ ಮಂತ್ ಮುಗಿಯುತ್ತೆ. ಸೊ ಇದು ಒಂದೇ ಪಾಯಿಂಟ್ ಅಲ್ಲ. ಸೊ ಇವಾಗ ನಾವು ಬೇರೆ ಬೇರೆ ಕೆಲವೊಂದು ಪ್ರೂಫ್ನ ನೋಡಿದ್ವಿ. ಸೊ ಏನೇನು ರೀಸನ್ ಇರುತ್ತೆ ನಮಗೆ KCET ರಿಸಲ್ಟ್ ಜೂನಲ್ಲಿ ಬರೋದು ಹಂಗಂತ. ಸೊ ಇದರಲ್ಲಿ ಒಂದು ಬಂದ್ಬಿಟ್ಟು ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೆ ನಮಗೆ ಇವಾಗ ಲಾಸ್ಟ್ ಡೇಟ್ 20 ಆಗಿರುತ್ತೆ. ಹಾಗಾಗಿ ಈ ಒಂದು ರಿಸಲ್ಟ್ ಮೇ 20 ಬರಲ್ಲ. ಮತ್ತು ಸೆಕೆಂಡ್ ರೀಸನ್ ಬಂದ್ಬಿಟ್ಟು ಸೆಕೆಂಡ್ PUದು ಸೆಕೆಂಡ್ ಎಕ್ಸಾಮ್ದು ರಿಸಲ್ಟ್ ಇನ್ನೂ ಬಂದಿಲ್ಲ. ಸೊ ಅದು ಬಂದಮೇಲೆ ನಮಗೆ KCET ರಿಸಲ್ಟ್ನ ಬಿಡ್ತಾರೆ. ಅನಂತರ ಥರ್ಡ್ ಆಗಿ ಬಂದ್ಬಿಟ್ಟು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ಇನ್ನೂ ಮುಗಿದಿಲ್ಲ. ಸೊ ಈ 3 ಪಾಯಿಂಟ್ಸ್ನ ನಾವು ನೋಡಿದ್ರೆ ಇದರಲ್ಲಿ ನಾವು ಕ್ಲಿಯರಾಗಿ ಹೇಳ್ಬೋದು ನಮಗೆ ಮೇ ಮಂತಲ್ಲಿ KCET ರಿಸಲ್ಟ್ ಬರಲ್ಲ, ಮತ್ತು ಜೂನಲ್ಲಿದೆ. ಅಂದರೆ ನಾವು ಹೇಳಬೇಕಾದ್ರೆ ಜೂನ್ ಫಸ್ಟ್ ವೀಕಲ್ಲಿ ನಮ್ಮದು ಚಾನ್ಸಸ್ ಇರುತ್ತೆ KCET ರಿಸಲ್ಟ್ ಬರೋದು ಹಂಗಂತ. ಸೊ ಇದ್ರ ಬಗ್ಗೆ KE ಕಡೆಯಿಂದ ಏನು ಅಫಿಷಿಯಲ್ ಆಗಿ ಅಪ್ಡೇಟ್ ಬಂದಿಲ್ಲ, ಬಟ್ ನಾವು ಕಾಮನ್ ಆಗಿ ಈ ಥರ ಅನ್ಕೋಬೋದು. ಸೊ ನೀವು ಕೂಡ ಇವಾಗ ನಿಮ್ಮದು ರಿಸಲ್ಟ್ ಮೇ ಮಂತಲ್ಲಿ ಬರುತ್ತೆ ಅಂತ ಅನ್ಕೋಬೇಡಿ. ನಿಮ್ಮದೇನಾದರೂ ಬೇರೆ ವರ್ಕ್ ಇದ್ದರೆ ಅದನ್ನು ನೀವು ಕಂಟಿನ್ಯೂ ಮಾಡಿ. ಮತ್ತು ನಮ್ಮದು ರಿಸಲ್ಟ್ ಜೂನ್ ಫಸ್ಟ್ ವೀಕಲ್ಲಿ ಬರ್ಬೋದು ಅಂತ ನೀವು ಅಂದ್ಕೊಳ್ಳಿ. ಮತ್ತು ಇದ್ರ ಬಗ್ಗೆ ಏನಾದರೂ ಅಫಿಷಿಯಲ್ ಆಗಿ ಅಪ್ಡೇಟ್ ಬಂದಾಗ ನಾವು ಕೂಡ ನಿಮಗೆ ಆದಷ್ಟು ಬೇಗನೆ ವಿಡಿಯೋ ಮಾಡಿ ತಿಳಿಸೋಕ್ಕೆ ಟ್ರೈ ಮಾಡ್ತೀವಿ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಐ ಹೋಪ್ ಇವಾಗ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕ್ಲಿಯರಾಗಿ ಸಿಕ್ಕಿದೆ ಅನ್ಕೋತೀನಿ. ಸೊ ಇದಕ್ಕಿಂತ ಮುಂಚೆ ನಿಮಗೆ ಬೇರೆಯವರು ಬೇರೆ ಬೇರೆ ಡೇಟ್ನ ಹೇಳಿರ್ಬೋದು, ಬಟ್ ನಾನು ಒಂದು ಎಲ್ಲ ಪ್ರೂಫ್ ಜೊತೆಗೇ ನಿಮಗೆ ಯಾವಾಗ ರಿಸಲ್ಟ್ ಬರ್ಬೋದು ಅಂತ ಹೇಳಿದ್ದೀನಿ. ಸೊ ದಯವಿಟ್ಟು ಈ ಒಂದು ಇನ್ಫಾರ್ಮೇಷನ್ನ ಎಲ್ರಿಗೂ ರೀಚ್ ಆಗೋ ಥರ ಮಾಡಿ, ಅವ್ರಿಗೂ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ದ್ಯಾಟ್ಸ್ ಇಟ್ ಫಾರ್ ನೌ. ಸಿ ಯು ನೆಕ್ಸ್ಟ್ ವಿಡಿಯೋ. ಟಾಟಾ.